ಪರಮ ಪೂಜ್ಯ ನಡೆದಾಡು ದೇವರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕಣ್ಮರೆ ಆದರೂ ದೈಹಿಕವಾಗಿ ಅಂತ ಅನ್ಕೊಂಡಿದ್ವಿ. ಆದ್ರೆ ನಮ್ಮ ಎಡಭಾಗದೊಳಗೆ ಅವ್ರು ಕುಂತಾರಂತ ನನಗನ್ನಿಸ್ತಾ ಇದೆ. ಇದ್ದಂಗಿರಬೇಕು ಇಲ್ಲದಂಗಿರಬೇಕು, ಇದ್ದಂಗಿರಬೇಕು ಇಲ್ಲದಂಗಿರಬೇಕು, ಒಂದ್ ದಿವ್ಸ ಅವ ಕರೆದಾಗ ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು. ಬರೀ ಎದ್ದು ಹೋದ್ರೆ ಏನು ಉಪಯೋಗ ಇಲ್ಲ. ನೀವು ಎಬ್ಸ್ಕೊಂಡು ಹೊಂಟಿರಿ ಯಾರ್ಯಾರನು, ಒಂದಿಟ್ಟು ಗೆದ್ದುಕೊಂಡು ಹೋಗ್ರಿ. ಇದನ್ನ ಪೂರ್ಣ ಕುಂತ್ರ ನೀವು ಗೆದ್ದಂಗ, ಅರ್ಧ ಗೆದ್ರ ನೀವು ಸೋತಂಗ. ಚಂದನ ದುಡಿಮೆ ಮಾಡೋದು, ಮೈ ಮುರಿದು ದುಡಿಯಪ್ಪ, ಹೊಟ್ಟಿ ತುಂಬ ಹೊಡಿ. ಮೈ ಮುರಿದು ದುಡಿ, ಹೊಟ್ಟಿ ತುಂಬ ಹೊಡಿ, ಪುಣ್ಯದ ಹಾದಿ ಹಿಡಿ. ಅವ ಕರೆದಾಗ ಆ ಕಡೆ ದಾರಿ ಹಿಡಿ. ಯಾಕಡೆ ದಾರಿ? ಗವೀಶನ ದಾರಿನ ಗೊತ್ತಾಗ್ಬೇಕು ನಮಗ. ಎಷ್ಟು ಚಂದ ಜೀವನ ಮಾಡ್ತೀರಿ ಅಷ್ಟು ಜಗತ್ತ ನೆನಪಿಡ್ತವ. ಮನ್ಯಾಗ ಕುಂತ್ಕೊಂಡು ಅತ್ತಿ ಸೊಸಿ ನೋಡ್ಕೊಂತ ಬಹಳ ಚಂದ ಇರ್ತದ ಸಂಸಾರ. ಒಂದು ಕೆರಿಗೆ ಎಳಿತಿರ್ತತಿ, ಒಂದು ಏರಿಗೆ ಎಳಿತಿರ್ತತಿ. ಇಲ್ಲಿ ನಾ ನೋಡಾಕತ್ತಿದ್ದೆ, ಹೆಣ್ಮಕ್ಳದ ಒಂದು ಗುಂಪು, ಅದರಾಗ ಎರಡು ಭಾಗ. ಈ ಅತ್ತೆಯವ್ರಿದ್ದವ್ರು ಒಂದ್ ಕಡೆ ಕುಂತಾವು, ಈ ಸ್ವಸ್ತ್ಯಾರಿದ್ದವ್ರು ಮತ್ತೊಂದ್ ಕಡೆ ಕುಂತಾವ. ಅವು ಇಲ್ಲೇ ಮೀಟಿಂಗ್ ನಡೆಸ್ಯಾವ. ಏನು ಮಾತು ಏನು ಮಾತು. ಸೊಸಿ ಕೇಳ್ತಿರ್ತಾರ, ಸ್ವಸ್ತ್ಯಾರ ಒಬ್ರಿಗೊಬ್ರು, ನಿಮ್ಮತ್ತಿ ಹೆಂಗ ನಮ್ಮತ್ತಿ ಹೆಂಗ, ಹಿಂಗ ನಡೆಸ್ಯಾರ. ಅವ್ರು ಇಬ್ರ ಅಕ್ಕ ತಂಗಿನ ಅಣ್ಣ ತಮ್ಮಗ್ ಕೊಟ್ಟಿತ್ತು. ಅವ್ರ ಅತ್ತಿ ಬಹಳ ಕಾಟ ಕೊಡಕ್ ಹೆಣ್ಮಗಳು. ಎಷ್ಟು ಕಾಟ ಕೊಡ್ತಿದ್ಲಂದ್ರ ಅವ್ ಎರಡು ಸ್ವಸ್ತ್ಯಾರ ಮಾತಾಡ್ಕೋತಿದ್ವು ಅಂತ. ಇದು ಎಂದರ ಹೊಕ್ಕತ್ತೆ ಏನು, ಕುಂತ್ರು ನಿಂತರು ಬರೀ ಅವ್ರ ಅತ್ತಿ ಬಗ್ಗೆನ ಮಾತಾಡ್ತಿತ್ತು. ಅವ್ರ ಅತ್ತಿಗೆ ಒಂದು ಸಮಸ್ಯೆ ಇತ್ತು, ಮೂರ್ಛಿ ರೋಗ ಇತ್ತು. ಅದಕ್ಕೆ ಒಮ್ಮೆ ಮೂರ್ಛಿ ಬಂದು ಬಿದ್ಲ ಅಂದ್ರೆ 3 ತಾಸು ಹೇಳ್ತಿದ್ದಿಲ್ಲ ಅಂತವ್. ಈ ಅಕ್ಕ ತಂಗಿ ಎರಡು ಕೆರಿ ನೀರಿಗೆ ಹೋಗಿದ್ದು. ತಂಗಿ ಅಂದ್ಲು, ಯಾಕ ನನಗ ಅಕ್ಕಿ ಕಾಟನ ಸಾಕಾಗೈತಿ, ಮನಿಗೆ ಹೋಗೋತಿಗೆ ಏನ್ರಕ್ಕಿ ಮೂರ್ಛಿ ಬಂದ್ ಬಿದ್ಲ ಅಂದ್ರ ಲಬ್ ಲಬ್ ಹೊಕ್ಕೊಂಬಿಡಾಕಿ ನಾನು ಅಂದ್ಲಂತ. ಕರ್ಮ ಧರ್ಮ ಸಂಯೋಗ ಎರಡು ಬಗಲಾಗ ಕೊಡ ಹಿಡ್ಕೊಂಡು ಬಂದು ಅವ್ರತ್ತಿ ಮೂರ್ಛಿ ಬಂದು ಬಿದ್ದು ಬಿಡ್ತು. ಈಕಿ ಎರಡು ಕಡ ಒಗದಕ್ಕೆ ಲಬ್ ಲಬ್ ಹೊಕ್ಕೊಳತ್ಲು ತಂಗಿ. ನಾ ಕುಡು ನೀ ಕುಡು ಜನ ಎಲ್ಲ ಕೂಡೇ ಬಿಟ್ರು. ಈ ಕುಂದಗೋಳ ಗೌಡ್ರಂತವ್ರು ಯಾರೋ ಹಿರಿಯತನ ಮಾಡ್ತಿದ್ರು, ಆ ಮುಕ್ಕಿ ಮೈ ತೊಳೆದು ಕುಂಡ್ರಿಸ ಬಿಟ್ರು. ಆತಪ್ಪ ಚಲೋ ಆತು, ಡೊಳ್ಳಾರಿ ಕುಂಡ್ರಿಸಿದ್ರು, ಕೈ ಪೈ ಎಲ್ಲ ಬಿಗಿದ್ರು, ಕಳಸ ಎಳೆ ಬಿಟ್ರು, ಮುದುಕಿಗೆ ಇವತ್ತಿ ಪಟ್ಟ ಬಡದು. ಇಷ್ಟ ಅನ್ನೋದಕ್ಕ 1.5 ತಾಸು ಹೋಗಿತ್ತು. ಅಕ್ಕಂದ್ಲು, ತಂಗಿ ಅರ್ಧ ಹೋಗೈತಿ, ಇನ್ನ ಅರ್ಧ ಉಳ್ದೈತಿ. ಮೊದಲೇ ಹೇಳಬಾರ್ದನ ಅಂತ ಅಂದ್ಲಕ್ಕೆ. ಹಿರಿಯತನ ಮಾಡೋರ ಹತ್ರ ಹೋದಕ್ಕೆ, ಎಣ್ಣ ನಮ್ಮ ಅತ್ತಿ ಕೊನೆ ಆಸೆ ಐತಿ ಅಂತ. ಏನಂತ? ಸತ್ 3 ತಾಸ್ನ್ಯಾಗ ನಾನು ಮಣ್ಣು ಮಾಡ್ಲಿಲ್ಲ, ನಾ ದೆವ್ ಅಕ್ಕೇನೆ ಅಂದಳ್ರ. ಇವೇ ಮೊದಲ ಹೇಳಬಾರ್ದನ, ಎಲ್ಲ ಕಡೆ ಹೇಳಿ ಕಳಿಸ್ಬಿಟ್ಟೇವಿ ನಾವು. ಬಡ ಬಡ ಎಲ್ಲ ತಯಾರು ಮಾಡಿದ್ರು, ಸಿದಿಗೆ ತಯಾರು ಮಾಡಿದ್ರು. ನಮ್ ಕಡೆ ಸಿದಿಗೆ ಅಂತೇವಿ, ಇಲ್ಲೇ ಸಿದಿಗೆ. ಬಾಗಲಕೋಟೆ ಕಡೆ ಹೋದ್ರೆ ವಿಮಾನ ಅಂತಾರ ಅವ್ರು, ವಿಮಾನ ಅಂತಾರ. ಪೆಟ್ರೋಲ್ ಇಲ್ಲದ್ದು ಕುಂಡ್ರಿಸಿದ್ರಪ್ಪ ಮುದುಕಿನ. ಹೊಂಟ್ತಿದ್ ಮೆರವಣಿಗೆ, ಹೆಣದ ಮೆರವಣಿಗೆ ನೋಡಿರಿ. ಎಲ್ಲದಕ್ಕಿಂತ ಮೊದ್ಲು ಯಾರು ಇರ್ತಾರ ಏನ್ರಿ? ಈ ಹೆಣದ ಮೆರವಣಿಗೆ ತೊಗೊಂಡು ಹೊಂಟಿರ್ತಾರ, ಎಲ್ಲದಕ್ಕಿಂತ ಮೊದ್ಲು ಯಾರು ಇರ್ತಾರ? ಮಣ್ಣು ಕೊಡಕ್ ಹೋಗಿ ಅಲ್ಲಿ ನೀವು ಪಟಾಕ್ಷಿ ಉತ್ಸವ ಇರ್ತಾನ, ಅದ್ರ ಹಿಂದ ಹಲಿಗ್ಯಾಮ್ ಇರ್ತಾನ, ಅದ್ರ ಹಿಂದ ಹಿರಿಯರ್ ಇರ್ತಾರ, ಅದ್ರ ಹಿಂದ ಭಜನಿ ಪದ್ದವ್ರು ಇರ್ತಾರ, ಅದ್ರ ಹಿಂದ ಸಿದಿಗೆ ಇರ್ತತಿ, ಅದ್ರ ಹಿಂದ ದುಃಖ ಆದ ಹೆಣ್ಮಕ್ಳು, ದುಃಖ ತಾಯಿ ಸತ್ತಿದ್ಲಂದ್ ದುಃಖ ಆದ ಹೆಣ್ಮಕ್ಳು, ಸ್ವಸ್ತ್ಯಾರ ಪಸ್ತ್ಯಾರ ಅಲ್ಲಿ ಇರುದಿಲ್ಲ, ಅವು ಹಿಂದ. ಅದರಿಂದ ಓಣ್ಯಾನವ್ರು, ಅದರಿಂದ ಬೀಗರು ಬಿಜ್ಜರು, ಅದರಿಂದ ಈ BP ಶುಗರ್ ಕೈಯೋ ಕಾಲು ಹೇಳ್ಕೊಂತ ಬರೋ ಮೇಳ,
ಇದು ಹಿಂಗ ಒಂದು ಮೆರವಣಿಗೆ ಹೊಂಟಿತ್ತು. ಯಾರ್ದು ಹೆಣದ ಕಡೆ ಲಕ್ಷಣ ಇಲ್ಲ. ಅವ ಹಲಿಗಿ ಬಾರ್ಸವ, ಮೊದಲು ಪಟಾಕ್ಷಿ ಹಚ್ಚವ, ಹತ್ತಿ ಕಟ್ಟಿಗೆ ಕೊಟ್ರಿ ಬಣಿವಿ ಅವ್ ನೋಡ್ಕೊಂಡು ಅವ ಪಟಾಕ್ಷಿ ಹಚ್ಬೇಕು. ಹೆಣದ ಕಡೆ ಯಾಕೆ ಲಕ್ಷ್ಯ ಕೊಡ್ತಾನ? ಹಲಿಗೆ ಬಡಿ ಅವ ಜಡ್ಡಿ ಜಡ್ಡಿ ನಕ್ಕ ನಕ್ಕ ಹೋದ್ರು ಹೋತು. ಅದು ಒನ್ನೇಕ್ ಬಾರಿಸ್ತಿರ್ತಾನ, ಟಣ್ 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 ಅಂತಿರ್ತತಲ್ಲ, ಅದು ಹೊಂಟ 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 ಏನ್ ಚಲೋನ ಮಾಡಿಲ್ಲ, ಹೊಂಟ ನೀವು ಅಂತ. ಅದರಿಂದ ಹಿರಿಯರು ಎದಕ್ ಬಂದಾರ ಅನ್ನೋದ ಮರ್ತು ಬಿಟ್ಟಿರ್ತಾರ. ಅವ್ರು ಮಣ್ಣು ಕೊಡಕ್ ಹೋಗ್ಯಾನ, ಲೇ ನಿಮ್ ಮನಿ ಕನ್ಯಾ ಸುದ್ದಿ ಮಾತಾಡ್ತಾರ. ಮನ್ ನಿಮ್ ಊರಿಗೆ ಕನ್ಯಾ ನೋಡಕ್ ಬಂದಿದ್ನಿ ಅಂತ. ಅದರಿಂದ ಭಜನಿ ಪದ್ದವ್ರು ದಾಸರ ಪದ ಆಡ್ಬೇಕು, ವಚನ ಆಡ್ಬೇಕು ಅವ್ರು. ಅದರಿಂದ ಈ ಹೆಣ ಒತ್ತಾಗ ಒಬ್ಬ ಹುಡುಗ ಕೇಳಿದ್ನಂತ, ಸರ್ ನಿಲ್ಲಿಸ್ರಿ, ಅಜರ್ ನಿಲ್ಲಿಸ್ರಿ, ಹೆಣ ಹಿಂಗ್ ಸಿದಿಯಾಗಿ ಒಯ್ತಿರ್ತಾರಲ್ಲ, ಪರದೆ ಹಾಕಿರ್ತಾರ, ಯಾಕೆ ಹಿಂದ ಅಂದವ. ನನಗೂ ಪೂರ್ಣ ಗೊತ್ತಾಗ್ಲಿಲ್ಲ. ಹೆಣ ಹೊಳ್ಳಿ ನೋಡ್ಬಾರ್ದಂತ ಹಾಕ್ಯಾರ್ಲಿ ಹುಡುಗ. ಹಿಂಗ ಹೊಂಟಿದ್ರಪ್ಪ, ನಡು ಊರಿಗೆ ಬಂತು, ಮುದುಕಿಗೆ ಯಾತ್ರೆ ಆಗ್ಬಿಡ್ತು. ಕೈಯೋ ಕಾಲು ಎಲ್ಲ ಬಿಗದು ಕುಂಡ್ರಿಸ್ಬಿಟ್ಟಾರ. ಹೂ ಅಂತತಿ, ಯಾಕಡೆ ಮಿಸಗಾಕ ಬರೋಲ್ಲ ಅದಕ್ಕೆ. ಹಳ್ಳ್ಯಾಗ ಬಾಳ ಚಂದ ಪದ್ಧತಿ ಇರ್ತಾವ. ಬಾಳ ದಿವ್ಸಕ್ಕೆ ಮುದುಕಿ ಸತ್ತು, ನೋಡು ಲಗುನ ಸಾಯ್ಬೇಕಾಗಿತ್ತ ಏನು, ಬಾಳ ದಿವ್ಸಕ್ಕೆ ಮುದುಕಿ ಸತ್ತು ಅಂತ ಹೇಳಿ ಮನಿ ಬಾಕ್ಲಕ್ ಬಂದ್ ಹಿಂಗ ನೋಡಾಕ್ ಬಂದಿದ್ಲೊಬ್ಬ ಹೆಣ್ಮಗಳು. ಮುದುಕಿ ದೃಷ್ಟಿನೂ ಆ ಕಡೆ ಹೋಗ್ಬಿಡ್ತ. ಬಾಕ್ಲಕ್ ಬಂದು ನೋಡೋದಕ್ಕ ಈ ಮುದುಕಿ ದೃಷ್ಟಿ ಆ ಕಡೆ ಹೋಗೋದಕ್ಕ ಹಂಗೊಟ್ ಹಿಂಗೊಟ್ ಮಾಡಿ ಇವೆರಡು ಕೈ ಸಡ್ಲು ಮಾಡ್ಕೊಂಡು ಮುದುಕಿ ಹೂ ಅಂತ. ಅದಕ್ಕೆ ಯಾರಿಗೆ? ನೋಡಾಕ್ ಬಂದವ್ರಿಗೆ. ಜೀವಂತ ಇರ್ತಾಳ ಆಕಿ, ಹೆಣ ಕರೆದ್ರ ಬಿತ್ತು. ಮೆರವಣಿಗೆ ನಿಲ್ತಿದ್ದಿಲ್ಲ, ಮುಂದ್ ಹೊಂಟತು. ಮುಂದಿನ ಮನಿ ಹೆಣ್ಮಗಳು ನೋಡಾಕ್ ಬಂದ್ಲು, ಆಕಿಗೆ ಹೂ ಅಂತ ಕರೀತದು. ಆಕಿ ಬಿದ್ಲ. ಸುಡ್ಗಾಡ್ಕ್ ಹೋದ್ಗುಟ್ಲೆ ಮುದುಕಿ ಟಣ್ಣನ ಜಿಗದ್ ಬಿಡ್ತಾರಪ್ಪ. ಅತ್ತವ್ರು ಸತ್ತವ್ರು ಹೊತ್ತವ್ರು ಎಲ್ಲ ದಿಕ್ಕಪಾಲ. ಧರ್ಮ ಅಂತಕ್ಕಂಥದ್ದು ಇನ್ನೂ ಜೀವಂತ ಐತಿ, ಅದನ್ನು ಸಾಯಕ್ ಬಿಟ್ಟಿಲ್ಲ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಅದು ಸಾಯೋದಲ್ಲ, ಅದು ಸಂಜೀವಿನಿ. ಅದು ಅಧ್ಯಾತ್ಮ ಎಲ್ಲಿರ್ತದ, ಅನ್ನ ಎಲ್ಲಿರ್ತತಿ, ಅಕ್ಷರ ಎಲ್ಲಿರ್ತತಿ, ಅಲ್ಲಿ ಇಷ್ಟೆಲ್ಲ ದೇವಾನ ದೇವತೆಗಳು ಬಂದ್ಕೊಂಡಿರ್ತಾರಂತ. ಎದ್ರ ಸಲುವಾಗಿ ನಿಮ್ಮನ್ನ ನೋಡೋ ಸಲುವಾಗಿ, ನಿಮಗ ಹರಕೆ ಕೊಡೋ ಸಲುವಾಗಿ, ನಿಮ್ಮನ್ನು ಉದ್ಧಾರ ಮಾಡೋ ಸಲುವಾಗಿ. ಅವ್ರು ಬಂದಿದ್ದದಕ್ಕೆ ಅವ್ರ ಉದ್ಯೋಗ ಏನು? ಜಗದುದ್ಧಾರದ ಉದ್ಯೋಗವಂ ಕೈಗೊಂಡು ಅಂತ ಹೇಳ್ತಾನೆ. ಈ ಜಗತ್ತಿನ ಉದ್ಧಾರ ಅಂದ್ರೆ ನಮ್ಮೆಲ್ಲರ ಉದ್ಧಾರವನ್ನು ಮಾಡಾಕ ಹಗಲ್ ಯಾವುದೋ ರಾತ್ರಿ ಯಾವುದೋ. ಎಷ್ಟು ದುಡಿಮೆ. ನಮಗೆಲ್ಲ ಒಂದ ಸಂಸಾರ, ನಿಮಗೆಲ್ಲ ಒಂದ ಸಂಸಾರ. ಲಕ್ಷ ಸಂಸಾರಗಳನ್ನು ತಮ್ಮ ಜೋಳಿಗೆ ಒಳಗೆ ಹಾಕೊಂಡು ಗವಿಸಿದ್ದೇಶನ ಪಾದಕ್ಕೆ ಹೋಗಿ ಮುಟ್ಟಿಸ್ತಾರಲ್ಲ, ಅವ್ರು ದೊಡ್ಡವರು. ಒಬ್ಬ ಹುಡುಗ ಹೊಡ್ಕೊಂತ ಬಂದ. ಏನು ಜಿಗದಾಡಕತ್ತಿದ್ದ. ಎಲ್ಲಾ ಹುಡುಗರನ್ನ ಕೂಡಿಸಿದ, ಅವರು ಜಿಗದಾಡಕತ್ರು. ಓಡಿ ಹೋದ್ರ ಮತ್ತ ಎಲ್ಲಿ ಹೋದ್ರು ಅಂದ್ರ ಏನೋ ಬೆಂಕಿ ಎತ್ತಿತ್ತು. ಸಾಲಿಗೆ ಹೋಗೋ ಹುಡುಗರು ಬೆಂಕಿ ಎತ್ತಿತ್ತು, ಅಲ್ಲಿ ಹೋದ್ರು. ಸಾಲಿ ದಂಗ ಉರ್ಯಾಕತ್ತಿತ್ತು. ಎಲ್ಲಾ ಹುಡುಗರು ಪಾಟಿ ಚೀಲನು ಅದ್ರಾಗ ಎತ್ತಿದ್ರು. ಸಾಲಿನೂ ಹೋತು, ಈ ಪಾಟಿ ಚೀಲನು ಹೋಗ್ಲಿ ಅಂತ ಅವ್ರು ಹೋಗದ್ರು. ಒಬ್ಬ ಹುಡುಗ ಮಾತ್ರ ಅತ್ಕೊಂತ ಕುಂತಿದ್ದ. ಸ್ವಾಮಿಗಳು ಒಬ್ರು ಬಂದ್ರು. ಅಲ್ಲೇ ಸಾಲಿನ ಸುಟ್ಟು ಹೋತು, ಪಾಟಿ ಚೀಲನು ಹೋಗದಿ, ಮತ್ತೆ ಯಾಕಳಕತ್ತಿ ಅಂದ್ರಂತ. ಸಾಲಿ ಸುಟ್ಟು ಹೋದ್ರೆ ಏನಾತಜ್ಜ, ಮಾಸ್ತರ್ ಇನ್ನು ಜೀವಂತದನಲ್ಲ. ಯಾವುದನ್ನ ನಾವು ಸುಟ್ಟು ಹೋತು, ಮುಗ್ದ ಹೋತು ಅಂತ ತಿಳ್ಕೊಂಡಿದ್ವಿ, 21ನೇ ಶತಮಾನದೊಳಗ ಕೊಪ್ಪಳ ನಗರ, ಇದರ ಮೊದಲನೇ ಹೆಸರು ಕೊಪ್ಪಳ ನಗರ, ಈ ಕೊಪ್ಪಳದೊಳಗ ಗವಿಸಿದ್ದೇಶ ಅದನ್ನೆಲ್ಲ ಜೀವಂತ ಆಗಿರ್ಸ್ಯಾನಲ್ಲ, ಇದು ದೊಡ್ಡ ಸಾಕ್ಷ್ಯ. ಒಮ್ಮೆ ಬಂದಿಲ್ಲ. ಮೊದಲನೇ ಸಲ ಬಂದಾಗ ಗುಡ್ಡದಾಗ ಜನ ಕುಂತಾರೋ, ಜನನ ಗುಡ್ಡದಂಗ್ ಕುಂತಾರೋ ಅಂತ ಅನ್ಸಿತ್ ನನಗೆ. ಗುಡ್ಡದಾಗ ಜನ ಕುಂತಾರೋ,
ಜನನ ಗುಡ್ಡಾಗ್ಯಾರೋ ಅಂತ ಅನ್ಸಿತ್ತು. ಆದ್ರೆ ನೀವು ಬಹಳ ದೊಡ್ಡವ್ರು, ಯಾಕಂತಂದ್ರ ಇಂಥ ಅಪಗಳನ್ನ ಪಡೆದಿರಿ, ಅದಕ್ಕೆ ನೀವು ಬಹಳ ಪುಣ್ಯವಂತರು, ಬಹಳ ದೊಡ್ಡವ್ರು. ಭಾವದಿಂದ ಒಂದಿಷ್ಟು ಮಂದಿ ಕೂಡೇವಿಲ್ಲ, ನಾವು ಸ್ವಭಾವದಿಂದ ಒಂದಿಷ್ಟು ಮಂದಿ ಕೂಡೇವಿಲ್ಲ, ಅಭಾವದಿಂದ ಒಂದಿಷ್ಟು ಮಂದಿ ಬಂದೇವಿ, ಪ್ರಭಾವದಿಂದ ಒಂದಿಷ್ಟು ಮಂದಿ ಬಂದೇವಿ. ಆದ್ರ ಇವು ನಾಲ್ಕು ಸುಳ್ಳದಾವ. ಭಾವನೂ ಒಮ್ಮೊಮ್ಮೆ ಸುಳ್ಳಾಗಿಬಿಡ್ತದ, ಚಲೋ ಭಾವ ಇಟ್ಟು ಆಮ್ಯಾಗ ಕೆಟ್ಟ ಬಿಡ್ತದ. ಸ್ವಭಾವನೂ ಒಮ್ಮೊಮ್ಮೆ ಕೆಡಿಸ್ಕೊಂಡ್ ಬಿಡ್ತವೆ. ಅಭಾವದಿಂದ ಏನು ಬಂದೇವಿ ಹೊಟ್ಟಿ ತುಂಬಂದ್ರ ಅದನ್ನು ಮುಗಿದು ಹೋಗ್ಬಿಡ್ತದ. ಪ್ರಭಾವದಿಂದ ಒಂದಿಷ್ಟು ಮಂದಿ ಏನ್ ಬಂದೇವಿ, ಪ್ರಭಾವನೂ ಒಂದಿಷ್ಟು ಕಡಿಮೆ ಆತಂದ್ರ ದೂರ ಉಳಿದು ಬಿಡ್ತೇವಿ. ಆದ್ರ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಇವು ನಾಲ್ಕರಿಂದ ಮುಕ್ತ ಮಾಡಿ ಸದ್ಭಾವದಿಂದ ಈ ವೇದಿಕೆಯನ್ನು ತಯಾರು ಮಾಡ್ಯಾರ. ಯಾವುದರ ಒಂದು ಜಾತಿ ಮತ ಪಂಥ ಸಾಧಕರು ಎಲ್ಲೇ ಇರಲಿ, ಯಾವುದ ಮೂಲೆಯಾಗಿರ್ಲಿ, ಅವ್ರನ್ನ ಕರ್ಕೊಂಡು ಬಂದು ಒಂದು ಇಷ್ಟ ಅವರಿಗೆ ಗೌರವ ಕೊಟ್ಟು ತಮ್ಮೆಲ್ಲರಿಗೂ ಅವ್ರನ್ನ ಪರಿಚಯ ಮಾಡಿಸೋದು ಅವ್ರ ದೊಡ್ಡ ಉದ್ದೇಶ. ಎಷ್ಟು ಧೀಮಂತತನ. ನಡುವು ಕುಂಡ್ರಲಿಲ್ಲ, ಎಲ್ಲಿ ಕುಂತ್ರು ಎಡಭಾಗದಲ್ಲಿ. ಯಾವಾಗ ಇದಕ್ಕೆ ಎಡವುತ್ತಿರ್ತತಲ್ಲ, ಅದಕ್ಕೆ ಬಲ ತುಂಬಾಕ ಎಡಕ್ಕೆ ಕುಂತ್ರಪ್ಪ. ಅವ್ರ ಎಡಕ್ಕೆ ಕುಂತಿದ್ ನನಗೇನು ಅನಿಸ್ಲಿಲ್ಲ, ಯಾಕಂತಂದ್ರ ಎಡಗೈ ಹಸ್ತ ಪೀಠದ ಮೇಲೆ ಲಿಂಗ ಕುಂಡಿರ್ತದ, ಲಿಂಗ ಕುಂತದ. ಕೊನೆ ಮಾತು ಬಾಗೋದು. ಯಾವ್ದು ಬಾಗತತಿ ಅದು ಬಾಳತತಿ, ಯಾವ್ದು ಬಾಗತತಿ ಅದು ಬಾಳತತಿ, ಯಾವ್ದು ಬಾಳತತಿ ಅದು ತಾಳತತಿ, ಯಾವ್ದು ತಾಳತತಿ ಅದು ಉಳಿತೈತಿ, ಯಾವ್ದು ಉಳಿತೈತಿ ಅದು ಬೆಳಿತೈತಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.